ಇವತ್ತು 2 kg ಸುಣ್ಣಕ್ಕೆ ವಿಕ್ಟರ್ ವೆಜಿತಾ ಪೋರ್ಟ್ ಮಿಕ್ಸ್ ಮಾಡ್ಕೊಂಡು ಉಳಕ್ ಚೆಲ್ಬೇಕಾಗಿತ್ತು. ಸಿರಿಕಲ್ಚರ್ 30 ಡೇಸ್ ಚಾಲೆಂಜ್ ನ ಇವತ್ತು ಡೇ 2. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ಬೆಳಗ್ಗೆ ಎದ್ದು ಉಳ ಮನೆ ಹತ್ರಕ್ಕೆ ಬಂದು ಉಳಗೆಲ್ಲ ಸುಣ್ಣ ಚೆಲ್ಲಬೇಕಾಗಿತ್ತು. ನೆನ್ನೆ ರಾತ್ರಿ ಯಾಕಪ್ಪ ಚೆಲ್ಲಕ್ಕಾಗಿಲ್ಲ ಅಂದ್ರೆ ಕಾಲ್ ಭಾಗ ಉಳ ಜರಕ್ ಹೋಗಿತ್ತು, ಇನ್ನ ಮುಕ್ಕಾಲ್ ಭಾಗ ಜರಗ್ ಹೋಗಿದ್ದಿತ್ತು. ಅದಕ್ಕೆ ನೆನ್ನೆ ರಾತ್ರಿ ಚೆಲ್ಲಕ್ಕಾಗಿಲ್ಲ. ನೀವು ಸುಣ್ಣ ಚೆಲ್ಲಕ್ ಮುಂಚೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಪ್ರತಿಯೊಂದು ಜರಕ್ ಹೋಗಿದೆಯಲ್ಲ ಅಂತ. ಒಂದೊಂದು ಉಲ ಜರಕ್ ಹೋಗೋದಿದ್ರು ಯಾರು ಸುಣ್ಣ ಚೆಲ್ಲಕ್ಕೆ ಹೋಗ್ಬೇಡಿ. ಹಾಗೇನಾದ್ರೂ ಇನ್ನ ಒಂದೊಂದು ಉಲ ಜರಕ್ ಹೋಗೋದಿದ್ರೆ ಇನ್ನ ಅದಕ್ಕೆ ಸೊಪ್ಪು ಸಾಲಿಲ್ಲ ಅಂತ ಅರ್ಥ. ಅದೆಲ್ಲ ಸೊಪ್ಪು ತಿನ್ಕೊಂಡು ಮತ್ತೆ ಅದಷ್ಟೇ ಜರಕ್ ಹೋಗುತ್ತೆ. ಇವತ್ತು 22.0 ಸೆಲ್ಸಿಯಸ್ ಅಷ್ಟು ಚಳಿ ಇತ್ತು. ಅದಕ್ಕೆ ಇವತ್ತು ಸುಣ್ಣ ಜೊತೆ ವಿಕ್ಟರ್ ವೆಜಿತಾ ಪೋರ್ಟ್ ಮಿಕ್ಸ್ ಮಾಡ್ಕೊಂಡು ಉಲಕ್ ಚೆಲ್ಬೇಕಾಗಿತ್ತು. ಮತ್ತೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮತ್ತೆ ಸುಣ್ಣ ಎಲ್ಲ ಚೆಲ್ಲಾದ್ಮೇಲೆ ಈ ರೀತಿ ಕಾಣಿಸ್ತಿತ್ತು. ಹಾಗೆ ಪ್ರತಿಯೊಂದು ಉಲ ಮೇಲೆ ಸುಣ್ಣ ಬೀಳಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನಾನು ಯಾವಾಗ್ಲೂ ಸುಣ್ಣ ಜೊತೆ ವಿಕ್ಟರ್ ವೆಜಿತಾ ಪೋರ್ಟ್ ಮಿಕ್ಸ್ ಮಾಡಿ ಉಲಕ್ ಚೆಲ್ಲೋದಕ್ಕೆ 2 ಕಾರಣ ಇದೆ. ಸುಣ್ಣ ಮತ್ತೆ ವಿಕ್ಟರ್ ವೆಜಿತಾ ಪೋರ್ಟ್ ಮಿಕ್ಸ್ ಆಗಿ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಸುಣ್ಣ ಕಟ್ಟೋ ರೋಗ ಇತರ ರೋಗಗಳನ್ನ ಬರದೆ ಕಂಟ್ರೋಲ್ ಮಾಡುತ್ತೆ. ಹಾಗೆ ಉಲ ಜರಕ್ ಹೋಗೋ ಟೈಮಲ್ಲಿ ಎಷ್ಟೇ ಸೊಪ್ಪು ಮಿಕ್ಕಿದ್ರು ಆ ಸೊಪ್ಪೆಲ್ಲ ಒಣಗೋಗಕ್ಕೆ ಸಹಾಯ ಮಾಡುತ್ತೆ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟ ಕಡೆ ಹೋಗಿ ಹಾಲ್ ಕರೆದು ಡೈರಿಗೆ ಹೋಗಿ ಬಂದು ಮತ್ತೆ ತೋಟ ಕಡೆ ಬರೋಷ್ಟೊತ್ತಿಗೆ ಇವತ್ತು JCB ಬಂದಿತ್ತು. ಇಷ್ಟಿಗೂ JCB ಏನಕ್ಕಪ್ಪ ಅಂದ್ರೆ ತಿಪ್ಪೆ ಗೊಬ್ಬರ ಮತ್ತೆ ಕಸರೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಬೇಕಾಗಿತ್ತು. ಆ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ಸಾಯಂಕಾಲ ಆಗೋಗಿತ್ತು. ಮತ್ತೆ ಸಾಯಂಕಾಲ ಹಾಲ್ ಕರೆದು ಡೈರಿ ಕೊಟ್ಟು ಕಳಿಸಿ ಮತ್ತೆ ನಾನು ಬಂದಿದ್ದೆ ಉಲ ಮನೆ ಕಡೆ. ಮತ್ತೆ ಉಲ ಮನೆ ಕಡೆ ಬಂದು ನೋಡೋಷ್ಟೊತ್ತಿಗೆ ಪ್ರತಿಯೊಂದು ಉಲನು ಜರ ಇದ್ದಿತ್ತು. ಈಗ ಸೊಪ್ಪಾಗಬೇಕಾಗಿತ್ತು. ಸೊಪ್ಪಾಗಕ್ಕೆ ಮುಂಚೆ ಒಂದ್ಸರಿ ಟೆಂಪರೇಚರ್ ನೋಡ್ಕೊಂಡು ಮತ್ತೆ ಕೊಯ್ಕೊ ಬಂದಿರೋಂತ ಸೊಪ್ಪನ್ನ ಬುಡೋ ಸೊಪ್ಪು ಕಟ್ ಮಾಡ್ಕೊಂಡು ಮತ್ತೆ ತಂದು ಒಳಗಾಗಬೇಕಾಗಿತ್ತು. ನೀವು ಹಾಕುವಂತ ಸೊಪ್ಪು ತುಂಬಾ ಮೃದುವಾಗಿರ್ಲಿ. ಮತ್ತೆ ನೀವು ಸೊಪ್ಪು ಹಾಕುವಾಗ ತೆಳುವಾಗಿ ಮತ್ತೆ ನಿಧಾನವಾಗಿ ಸೊಪ್ಪನ್ನ ಹಾಕೊಳ್ಳಿ. ಉಲ ಇನ್ನೂ ಚಿಕ್ಕ ಮರಿ ಆಗಿರೋದ್ರಿಂದ ಜಾಸ್ತಿ ಸೊಪ್ಪು ಅವಶ್ಯಕತೆ ಬರೋದಿಲ್ಲ. ಮತ್ತೆ ಸೊಪ್ಪೆಲ್ಲ ಹಾಕಾದ್ಮೇಲೆ ಈ ರೀತಿ ಕಾಣಿಸ್ತಿತ್ತು. ಸೊ ನೋಡಿದ್ರಲ್ಲ ಇವತ್ತಿನ ದಿನಚರಿಯಲ್ಲಿ ಇಷ್ಟೇ. ಇನ್ನಷ್ಟು ರಶ್ ಮಾಹಿತಿಗಾಗಿ ನನ್ನ ಒಂದೆಡಿನ ಫಾಲೋ ಮಾಡಿ. ಇನ್ನೇನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ಟಾಟಾ, ಬಾಯ್ ಬಾಯ್.